ಬಾಗಲಕೋಟೆ ಜಿಲ್ಲೆ ಇಳಕಲ್ನಗರ ದೀರ್ಘಾ ಮೈದಾನದಲ್ಲಿ ತ್ಯಾಗ ಮತ್ತು ಬಲಿದಾನದ ಮಹತ್ವ ಮತ್ತು ವಿಶ್ವಬಾಂಧವ್ಯ ಬೆಸೆಯುವ ಪ್ರತೀಕವೆಂದು ಸೂಚಿಸಲ್ಪಡುವ ಈದಲ್ ಅಧಾ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರು ಪಾಲ್ಗೊಂಡು ಸಮಸ್ತ ಮುಸ್ಲಿಂ ಬಂಧುಗಳಿಗೆ ಶುಭಾಶಯಗಳನ್ನು ಕೋರಿದರು. ಈ ಒಂದು ಸಾಮೂಹಿಕ ಪ್ರಾರ್ಥನೆ ನಂತರ ಶಾಸಕ ಕಾಶಪ್ಪನವರು ಮಾತನಾಡಿ, ಸುಮಾರು 4000 ವರ್ಷದ ಹಿಂದೆ ಪ್ರವಾದಿಯರು ದೈವಾಜ್ಞೆಗೆ ತಲೆಬಾಗಿ ಸ್ವಂತ ತಮ್ಮ ಕರುಳಿನ ಕುಡಿಗೆ ಬಲಿ ನೀಡಿದ ಪ್ರಯುಕ್ತಿಂದು ಅವರನ್ನು ಸ್ಮರಿಸುವಂತಾಗಿದೆ. ಹಾಗಾಗಿ ಇದೊಂದು ಸಮಾಜದ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಡಕವಾಗಿರುವ ಒಂದು ಸಹಜ ಪ್ರಕ್ರಿಯೆ ಎಂದರು. ನಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಸ್ಮರಿಸಿ, ತ್ಯಾಗ, ಸಹನೆ, ಪರಿಶ್ರಮ ಮತ್ತು ಉನ್ನತ ತತ್ವಾದರ್ಶಗಳು ಇವೆಲ್ಲವುಗಳು ಪರರೊಳಿತಿಗಾಗಿ, ತ್ಯಾಗ, ಕಷ್ಟಗಳ ಮುಂದೆ ಸಹನೆ ಮತ್ತು ಸಮಸಮಾಜದ ನಿರ್ಮಾಣಕ್ಕೆ ಮತ್ತು ದೇಶದಲ್ಲಿ ಶಾಂತಿ ಸಹಬಾಳ್ವೆಗೆ, ಸಹೋದರತ್ವ, ಭಾತೃತ್ವಕ್ಕೆ ದಾರಿದೀಪವಾಗುತ್ತವೆ. ಹಾಗಾಗಿ ಸಮಾಜದುದ್ಧಾರಕ್ಕಾಗಿ ಅನೇಕ ಮಹನೀಯರ ನೀಡಿದ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಎಲ್ಲರೂ ಪಾಲಿಸಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಸಾಮೂಹಿಕ ಪ್ರಾರ್ಥನೆ ನಂತರ ಸಮಸ್ತ ಮುಸ್ಲಿಂ ಸಮಾಜ ಬಾಂಧವರಿಗೆ ಈದಲ್ ಅಧಾ ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರಿದರು. ನಂತರ ಶಾಸಕರು ಈದ್ಗಾ ಮೈದಾನದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮಸೀದಿ ಕಟ್ಟಡದ ಕಾಮಗಾರಿ ವೀಕ್ಷಿಸಿದರು. ಹಾಗೂ ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಇಳಕಲ್ಲ ನಗರದ ಸಾವಿರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಳಕಲ್ಲ. ಇತಿಹಾಸ ಪಠಣೆಯನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ನೀಡಿ ಇವತ್ತು ಈ ಹಬ್ಬದ ಅಂಗವಾಗಿ ಬೇರೆ ಕಾರ್ಯಕ್ರಮದಲ್ಲಿ ಹಿಡಿಸುತ್ತ ನಮ್ಮ ಮಹಬೂಬ್ ಕಾಜಿ ಸಾಹೇಬರು ಹಾಗೂ ಉಪಸ್ಥಿತಿರುವಂಥ ಎಲ್ಲ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳೇ, ಗುಡಿ ಹಿರಿಯರೇ, ಯುವ ಮಿತ್ರರೇ, ಎಲ್ಲರಿಗೂ ನಾನು ಈ ಒಂದು ಪವಿತ್ರವಾದ ವಿಶೇಷವಾದ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛೆಪಡ್ತೇನೆ. ತ್ಯಾಗ ಮತ್ತು ಬಲಿದಾನ, ತ್ಯಾಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಪ್ರಜೆಗೂ ನಮಗಿರುವಂಥ ಒಂದು ಪ್ರಜ್ಞೆ. ತ್ಯಾಗವಿಲ್ಲಾಂದ್ರೆ ಜೀವನವೇ ಇಲ್ಲ. ಬಲಿದಾನ, ನಾವು ಹೇಳ್ತಾ ಇರ್ತೀವಿ ನಮ್ಮ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ ತ್ಯಾಗ ಮತ್ತು ಬಲಿದಾನ ಪ್ರಸಿದ್ಧ. ಈ ಪವಿತ್ರವಾದ ಹಬ್ಬ ಇವತ್ತು ಬಕ್ರೀದ್ ಹಬ್ಬ ಅಂದ್ರೆ ತ್ಯಾಗ ಬೇಕು, ಕುರ್ಬಾನಿ ಅಂತ ನಾವು ಹೇಳ್ತೀವಿ. ಕುರ್ಬಾನಿ 14 ವರ್ಷದ ಹಿಂದೆ ಜಗದ್ಗುರು ಮೊಹಮ್ಮದ್ ಪೈಗಂಬರವರು ಯಾರನ್ನು ತ್ಯಾಗ ಕೊಟ್ಟರು? ಅದಕ್ಕೋಸ್ಕರ ಇವತ್ತು ಧರ್ಮಕ್ಕಾಗಿ ಆ ಒಂದು ನಿಮಿತ್ತದಲ್ಲಿ ನಾವು ಇವತ್ತು ಈ ಬಕ್ರೀದ್ ಹಬ್ಬವನ್ನು ಒಂದು ತ್ಯಾಗದ ಹಬ್ಬ, ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ನಾವು. ಆ ತ್ಯಾಗವಿಲ್ಲ ಅಂದರೆ ನಾವು ಜೀವನವನ್ನು ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದು ಹಂತದಲ್ಲಿ ಯಾವುದೋ ಒಂದು ಹಂತ ಇದೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಅವನೇನೋ ನಮಗೆ ಅಸಹ್ಯವಾಗಿ ಹಿಡ್ಕೊಂಡ್ರು ಕೂಡ ನಮ್ಮ ಮನಸ್ಸಲ್ಲಿ ನೋವಾಗಿ ಅವನಿಗೆ ನಾವು ಎದ್ದು ಹೊಡಿಬೋದು. ಎದ್ದು ಹೊಡೆದ್ರೆ ತ್ಯಾಗ ಅಲ್ಲ. ಅದನ್ನು ಸಹಿಸಿಕೊಂಡು ಹೋಗಿ ನಾವು ಸುಮ್ಮನೆ ಹೋಗ್ತೀವಲ್ಲ, ಅದೇ ಜೀವನದಲ್ಲಿರುವಂಥ ದೊಡ್ಡ ತ್ಯಾಗ. ಆ ತ್ಯಾಗ ಇಲ್ಲದ ಜೀವನ ಇಲ್ಲ ಆಗ್ತದೆ. ಅದಕ್ಕೆ ನಾವು ಮೊದಲು ತ್ಯಾಗವನ್ನು ಮಾಡುವಂಥದ್ದು ಕಲಿಬೇಕು. ನಮ್ಮ ನೈತಿಕ ಬಿಡುತ್ತೋ ಇಲ್ಲ. ಇನ್ನೊಬ್ಬರು ಉಪವಾಸಿದಾರಂದ್ರೆ ಧರ್ಮ ಏನು ಹೇಳುತ್ತೆ, ಅವರ ಹೊಟ್ಟೆ ತುಂಬಿಸು, ನೀವು ಉಪವಾಸಿದೆ. ಮೊದಲು ಆ ಒಂದು ತ್ಯಾಗದ ನಂತರ ಎಲ್ಲರನ್ನ ನಾವು ಮನಸ್ಸಾಗಿ ಗೆಲ್ಲುವಂಥದ್ದು ಕಲಿಬೇಕು. ಈ ತಾನೇ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಬಹುತೇಕ ಒಂದು ಸಂಸ್ಥೆ ಒಂದು ಧರ್ಮವನ್ನು ನಡೆಸಬೇಕಾದ್ರೆ, ಸಮಾಜವನ್ನು ನಡೆಸಬೇಕಾದ್ರೆ ಅಷ್ಟು ಸರಳವಾದ ಮಾತಲ್ಲ. ಆದ ಕಾರಣ ಪ್ರತಿಯೊಬ್ಬರು ಇವತ್ತು ಒಂದು ಅಂಜುಮನ್ ಸಂಸ್ಥೆಯನ್ನು ಹೆಮ್ಮರವಾಗಿ ಎಲ್ಲರೂ ಕೂಡಿ ಇವತ್ತು ಕಟ್ಟಿದ್ದು. ಅದಕ್ಕೆ ಇವತ್ತು ಅನೇಕ ಹೆಚ್ಚಿನ ವ್ಯಾಸಂಗಕ್ಕಾಗಿ ಏನು ನಮ್ಮ ಉರ್ದು PU ಕಾಲೇಜಿನ ಇವತ್ತು ಮಾನ್ಯ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಬಹುತೇಕ ಎಷ್ಟು ಜನ ಒತ್ತಾಯ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ, ಅವರು ಹೊಗಳ್ತಾ ಇಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೈ ಹಿಡಿದು ನಮ್ಮ ಉರ್ದು PU ಕಾಲೇಜ್ ಬೇಕನ್ನೋರು ಅದು ನಮ್ಮ ಉಸ್ಮಾನ್ ಗಂಜ್ ಹಿಡಿದ ಮಾಡ್ತಾ ಇದ್ದಾರೆ.
ಮತ್ತೆ ಪೂರ್ತಿ ಮಾಡ್ಬೇಕು और पिता इन्हें हराम नहीं है क्या करना क्या